ಗರ್ಭಿಣಿಯರಿಗೆ ಕೇಂದ್ರ ಸರ್ಕಾರ ಗಿಫ್ಟ್ ಕೊಡ್ತಾ ಇದೆ. ಕೇಂದ್ರದ ಯೋಜನೆಯಡಿ 5,000ದಿಂದ 11,000ದವರೆಗೆ ನೆರವಿನ ಹಣವನ್ನು ಕೊಡೋಕೆ ಈಗ ಸರ್ಕಾರ ಮುಂದಾಗಿದೆ. ಯಾಕಂದರೆ ಮೋದಿ ಸರ್ಕಾರ ಬಡ ಜನರಿಗಾಗಿ ಒಂದಲ್ಲ ಒಂದು ಯೋಜನೆಗಳನ್ನು ತರ್ತಾ ಇರುತ್ತೆ. ಅದೇ ರೀತಿಯಾಗಿ ಈಗ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ತಾಯಂದಿರಿಗೆ ನೆರವಾಗೋಕೆ ಹಣವನ್ನು ಕೊಡ್ತಾ ಇದೆ. ಕೇಂದ್ರ ಸರ್ಕಾರದ ಒಂದು ಯೋಜನೆಯಡಿ 5,000ದಿಂದ 11,000 ರೂಪಾಯಿ ಸಿಗುತ್ತೆ. ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಯಡಿ ಸಹಾಯ ಮಾಡೋಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಬಡ ಹಾಗೂ ಮಧ್ಯಮ ವರ್ಗದ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಪೌಷ್ಟಿಕ ಆಹಾರವನ್ನು ನೀಡುವ ಒಂದು ಉದ್ದೇಶ ಮತ್ತು ಆರೋಗ್ಯದ ದೃಷ್ಟಿಯಿಂದ ನೆರವಾಗೋಕ್ಕೆ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತಗೊಂಡಿದೆ. ಈ ಯೋಜನೆ 2017ರಲ್ಲೇ ಜಾರಿಗೆ ಬಂದಿತ್ತು. ಈಗ ಆದರೂ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಗರ್ಭಿಣಿಯರಿಗೆ ಈ ರೀತಿಯಾಗಿ ಒಂದು ಯೋಜನೆಯ ಅಡಿಯಲ್ಲಿ ಸರ್ಕಾರ ಗಿಫ್ಟ್ ಕೊಡೋಕೆ ಚಿಂತನೆ ಮಾಡ್ತಾ ಇದೆ. ಇದು ಮುಖ್ಯವಾಗಿ ಮಗುವಿನ ಆರೋಗ್ಯದ ಮೇಲೆ ಕೂಡ ಒಳ್ಳೆಯ ರೀತಿಯ ಪರಿಣಾಮ, ತಾಯಿಯ ಆರೋಗ್ಯದ ಮೇಲೆ ಕೂಡ. ಯಾಕಂದರೆ ಪೌಷ್ಟಿಕ ಆಹಾರ ನೀಡುವುದರ ಜೊತೆಗೆ ಸರ್ಕಾರ ಹಣದ ನೆರವನ್ನು ಕೂಡ ಮಾಡುತ್ತೆ. ಇಲ್ಲ ಅಂತಂದರೆ ಈ ಮೊತ್ತದಲ್ಲಿ ಅವರಿಗೆ ಏನು ಬೇಕೋ ಅದು ಪೌಷ್ಟಿಕ ಆಹಾರವನ್ನು ಕೂಡ ಕೊಡಬಹುದು. ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಏನಿದೆ, ಆ ಯೋಜನೆಯಡಿ ಈ ರೀತಿಯಾಗಿ ಹಣವನ್ನು ಕೊಡೋಕೆ ನಿರ್ಧಾರ ಮಾಡಿದೆ. ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ ಈ ಹಣ. 5,000ದಿಂದ 11,000ದವರೆಗೂ ಕೂಡ ಸಿಗ್ತಾ ಹೋಗುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಸಿಗುತ್ತೆ ಈ ಹಣ, ಅದನ್ನು ಬೇಕಲ್ಲ. 2026ರಲ್ಲಿ ಈ ಯೋಜನೆಯ ಲಾಭವನ್ನು ಯಾವ ರೀತಿಯಾಗಿ ನಾವು ಪಡಿಬಹುದು, ಹಾಗಾದರೆ ಯಾರಿಗೆ ಎಷ್ಟು ಹಣ ಸಿಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲೇಬೇಕು. ಯಾಕಂದರೆ ಜನ ಯೋಚನೆ ಮಾಡ್ತಾ ಇರ್ತಾರೆ. ನೋಡಿ, ಮೊದಲ ಮಗುವಿಗೆ ತಾಯಂದಿರಿಗೆ ಒಟ್ಟು 5,000 ರೂಪಾಯಿ ಆರ್ಥಿಕ ನೆರವನ್ನು ಕೊಡುತ್ತೆ ಸರ್ಕಾರ. ಈ ಹಣವನ್ನು 2 ಕಂತುಗಳಲ್ಲಿ ಬಿಡುಗಡೆ ಮಾಡುತ್ತೆ. ಮೊದಲನೇ ಕಂತೇನು? ಮೊದಲನೇ ಕಂತಿನಲ್ಲಿ 3,000 ರೂಪಾಯಿ ಕೊಡ್ತಾರೆ. ಅದು ಯಾವಾಗ ಕೊಡ್ತಾರೆ 3,000 ರೂಪಾಯಿ ಮೊದಲನೇ ಕಂತಂದರೆ, ನೋಡಿ, ಗರ್ಭಧಾರಣೆಯ ನೋಂದಣಿ ಮಾಡಿಸಿರ್ಬೇಕು, ಅಂದರೆ ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕು, ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ. ಇನ್ನು ಹೆರಿಗೆಗೂ ಮುನ್ನ ಕನಿಷ್ಠ ಪಕ್ಷ 1 ಚೆಕಪ್ ಆದರೂ ಆಗಿರಬೇಕು, ಆವಾಗ ಹಣ ಬರುತ್ತೆ. ಇನ್ನು 2ನೇ ಕಂತಿನ ಹಣವಾಗಿ 2,000 ರೂಪಾಯಿ ಕೊಡ್ತಾರೆ. ಮಗುವಿನ ಜನನದ ನಂತರ ನಿಮ್ಮ ಖಾತೆಗೆ ಈ ಹಣ ಜಮೆ ಆಗುತ್ತೆ. 5,000 ಏನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು 2 ಕಂತುಗಳಲ್ಲಿ ಕೊಡ್ತಾರೆ. ಮೊದಲ ಮಗುವಿಗೆ ನೀವು ಗರ್ಭಿಣಿ ಆಗಿದ್ದೀರಿ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೋಬೇಕು. ಅದನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಕೆಲವೊಂದು ಪೋರ್ಟಲ್ ಇರುತ್ತೆ, ಅದರದ್ದೇ ಆದಂಥ ಒಂದು ವೆಬ್ಸೈಟ್ ಇರುತ್ತೆ. ಅಲ್ಲಿ ಹೋಗಿ ನೀವು ನೋಂದಣಿ ಮಾಡಿಸಿದರೆ ನಿಮಗೆ ಈ ಒಂದು ಹಣ ಸಿಗುತ್ತೆ. ಅದು ಕೂಡ ಒಂದೇ ಸಲ 5,000 ರೂಪಾಯಿ ನಿಮಗೆ ಕೊಡೋದಿಲ್ಲ, 2 ಕಂತುಗಳಲ್ಲಿ ಕೊಡ್ತಾರೆ. ಮೊದಲನೇ ಕಂತಾಗಿ 3,000 ಕೊಟ್ಟರೆ 2ನೇ ಕಂತಾಗಿ 2,000ವನ್ನು ಕೊಡ್ತಾರೆ. ಅದು ಕೂಡ ನೋಡಿ, ಮೊದಲೇ ಬಾರಿ ತಗೋಬೇಕು ಅಂತಂದರೆ ಕೆಲವೊಂದು ನಿಯಮಗಳು ಕೂಡ ಇದೆ. ರಿಜಿಸ್ಟ್ರೇಷನ್ ಆಗಬೇಕು, ಆಮೇಲೆ ಹೆರಿಗೆ ಆಗೋಕ್ಕೂ ಮುಂಚೆ 1 ಚೆಕಪ್ ಆದರೂ ಮಾಡಿಸಿರಬೇಕು. ಮಾಡಿಸಿದ ನಂತರ ನಾವು ಹಿಂಗೆ ಮಾಡಿಸಿದ್ದೀವಿ ಅಂತ ಹೋಗಿ ಆ ರಿಪೋರ್ಟನ್ನು ತೋರಿಸಿ ನೀವು ಕೊಟ್ಟರೆ ಅದು ಅಪ್ಡೇಟ್ ಮಾಡಿದ್ರೆ ಆಗ ನಿಮ್ಗೆ ಹಣ ಬರುತ್ತೆ, ನಿಮ್ಮ ಅಕೌಂಟ್ಗೆ ಬರುತ್ತೆ ಡೈರೆಕ್ಟಾಗಿ. ನೀವೇನು ಯಾರಿಗೂ ಹೋಗಿ ಕೇಳುವಂಥ ಅವಶ್ಯಕತೆ ಇಲ್ಲ. ಇನ್ನು 2ನೇ ಕಂತಿನ ಹಣ ಏನಾಗುತ್ತೆ, ನೀವು ಡೈರೆಕ್ಟಾಗಿ ಮಗು ಆದ ನಂತರ ಅದರ ಜನನ ಪ್ರಮಾಣ ಪತ್ರ ಇರುತ್ತೆ, ಮಗು ಇರುತ್ತಲ್ಲ, ಅದನ್ನು ತಗೊಂಡು ನಿಮ್ಮ ಹಣವನ್ನು ನೀವು ತಗೋಬೋದು. ಕೇಂದ್ರ ಸರ್ಕಾರ ಈ ರೀತಿಯಾಗಿ ಅನುಕೂಲ ಮಾಡಿಕೊಡ್ತಾ ಇದೆ. ಯಾಕಂದರೆ ಎಷ್ಟೋ ಜನಕ್ಕೆ ಹೆರಿಗೆಯ ಸಂದರ್ಭದಲ್ಲಿ ಹಣ ಇರೋದಿಲ್ಲ, ಆ ಮಗುವನ್ನು ಸಾಕೋಕೆ ದುಡ್ಡಿರೋದಿಲ್ಲ, ಕಷ್ಟಪಡ್ತಾ ಇರ್ತಾರೆ, ಅದು ನೆರವಾಗುತ್ತೆ. ಇನ್ನು 2ನೇ ಮಗು ಏನಾದರೂ ಹೆಣ್ಣಾದರೆ ಅವ್ರಿಗೂ ಕೂಡ ಬಂಪರ್ ಆಫರ್ ಕೊಡ್ತಾ ಇದೆ ಸರ್ಕಾರ. 2ನೇ ಮಗು ಹೆಣ್ಣು ಆದರೆ ಒಂದೇ ಒಂದು ಕಂತಿನಲ್ಲಿ 6,000 ರೂಪಾಯಿ ಕೊಡ್ತಾ ಇದೆ. ಒಬ್ಬ ಮಹಿಳೆಗೆ 2 ಮಕ್ಕಳ ಸಂದರ್ಭದಲ್ಲಿ 2 ಮಕ್ಕಳಾದರೆ ಅದು ಒಟ್ಟಾಗಿ ಎಷ್ಟಾಗುತ್ತೆ, 11,000 ಆಗುತ್ತೆ. ಇದು ಆರ್ಥಿಕ ನೆರವು ದೊಡ್ಡ ಮಟ್ಟದಲ್ಲಿ. ಅಂದರೆ ಮೊದಲ ಮಗು 2ನೇ ಮಗು 2 ಸೇರಿದರೆ ಈ 11,000 ರೂಪಾಯಿ ಹಣ ಆಗುತ್ತೆ. 5 + 6 ಅದೇ 11,000. 2ನೇ ಮಗು ಹೆಣ್ಣಾದರೆ 6,000 ಕೊಡ್ತಾರೆ. ಇಲ್ಲೇನು ಕಂತುಗಿಂತ ಏನಿಲ್ಲ, ಡೈರೆಕ್ಟ್ ಒಂದೇ ಸಲ 6,000 ಬರುತ್ತೆ. ಹೆಣ್ಣು ಮಗು ಆದರೆ, ಗಂಡು ಮಗು ಆದರೆ ಇಲ್ಲ. ಅದು 2ನೇ ಮಗು ಹೆಣ್ಣಾದರೆ ನಿಮಗೆ 6,000 ಸಿಗುತ್ತೆ. ಮೊದಲನೇ ಮಗು ಆದರೂ ಕೂಡ ಸಿಗುತ್ತೆ, ಅದು ಹೆಣ್ಮಗು ಆದರೆ. ಮಾಮೂಲಿ ಗಂಡು ಮಗು ಆದರೆ 5,000 ಸಿಗುತ್ತೆ. ಅದು 2 ಕಂತುಗಳಲ್ಲಿ ಸಿಗುವಂಥದ್ದು. ಸ್ವಲ್ಪ ವ್ಯತ್ಯಾಸ ಇಲ್ಲಿ ಏನು ಅಂತಂದರೆ, ಮೊದಲನೇ ಮಗು ಗಂಡಾದಾಗ ಅಲ್ಲಿ 5,000 ರೂಪಾಯಿ 2 ಕಂತುಗಳಲ್ಲಿ ಕೊಡ್ತಾರೆ. ಅಥವಾ ಮೊದಲೇ ಮಗು ಹೆಣ್ಣಾಗ್ಬಿಟ್ರೆ ನಿಮಗೆ ಅದು ಡೈರೆಕ್ಟಾಗಿ 6,000 ಸಿಗ್ಬೋದು. ಈ ರೀತಿಯಾಗಿದೆ. ಒಟ್ಟಿನಲ್ಲಿ ನಿಮಗೆ ನಿಮ್ಮ ಕಡೆಯಿಂದ 2 ಮಗು ಆದಲ್ಲಿ ನಿಮಗೆ 11,000 ಸಿಗುತ್ತೆ. ಒಂದು ವೇಳೆ 2 ಮಗು ಗಂಡಾದರೆ ಏನು, ಆವಾಗ 5,000 ಸಿಗುತ್ತೆ, 10,000 ಆಗುತ್ತೆ. ಈ ರೀತಿಯಾದಂತಹ ಆರ್ಥಿಕ ನೆರವನ್ನು
ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥದ್ದು ಆ ಕುಟುಂಬಕ್ಕೆ ನೆರವಾಗೋಕ್ಕೆ, ಆ ಮಗುವಿಗೆ, ತಾಯಿಗೆ ನೆರವಾಗೋಕ್ಕೆ. ಯಾಕಂದರೆ ಮಗುವಿನ ತಾಯಿಯ ಆರೋಗ್ಯ ತುಂಬ ಮುಖ್ಯ ಆಗುತ್ತೆ. ಮತ್ತು ಹೆರಿಗೆ ಆದ ನಂತರ ಮತ್ತು ಅವರು ಪ್ರೆಗ್ನೆಂಟ್ ಆಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ಪೌಷ್ಟಿಕ ಆಹಾರದ ಅಗತ್ಯ ಇರುತ್ತೆ. ಯಾಕಂದರೆ ನಾವು ಯಾವ ರೀತಿಯಾದಂಥ ಆಹಾರವನ್ನು ತಗೋತೀವೋ ಅಥವಾ ತಾಯಿ ತಗೋತಾಳೋ ಆ ತಾಯಿಯ ಆರೋಗ್ಯ, ಮಗು ಎರಡೂ ಕೂಡ ಚೆನ್ನಾಗಿರುತ್ತೆ. ಮಗು ಕೂಡ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. ಹಾಗಾದರೆ ಈ ಯೋಜನೆಯನ್ನು ಪಡೆಯೋಕ್ಕೆ ಏನೇನು ಅರ್ಹತೆಗಳು ಬೇಕು ಅದನ್ನು ಕೂಡ ನೋಡಬೇಕಲ್ಲ. ಅರ್ಜಿ ಸಲ್ಲಿಸುವ ಗರ್ಭಿಣಿಯರ ವಯಸ್ಸು ಕನಿಷ್ಠ 19 ವರ್ಷ ಆಗಿರಬೇಕು. ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಮೀರಿರಬಾರದು. ಇನ್ನು ಮಗು ಜನಿಸಿದ 270 ದಿನಗಳ ಒಳಗೇನೆ ಈ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಇಷ್ಟು ರೂಲ್ಸ್ ಇದೆ. ಯಾರಿಗೆ ಸಿಗುತ್ತೆ, ಹೆಂಗೆ ಹಾಕಬೇಕು ಅವೆಲ್ಲವೂ ಕೂಡ ವೆಬ್ಸೈಟ್ ಇದೆ ಕೇಂದ್ರ ಸರ್ಕಾರದ್ದು. ಅದರಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕು. 19 ವರ್ಷ ಆಗಿರಬೇಕು, 19 ವರ್ಷದ ಮೇಲಾಗಿರಬೇಕು. ಅದರೊಳಗಡೆ ಆದರೆ ಸಿಗೋದಿಲ್ಲ. ಮತ್ತು ನೀವು ಆರ್ಥಿಕವಾಗಿ ನಿಮ್ಮ ಕುಟುಂಬದ ಆದಾಯ ಏನಿರುತ್ತೆ ವರ್ಷದ್ದು 8 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಗೆ ಸಿಗೋದಿಲ್ಲ. ಯಾಕಂದರೆ ನೀವು ಆರ್ಥಿಕವಾಗಿ ಚೆನ್ನಾಗಿದ್ದರೆ ನಿಮಗೆ ಇದರ ಅಗತ್ಯ ಇಲ್ಲ ಅಂತ ಹೇಳಿ ಪರಿಗಣಿಸ್ತಾರೆ. ನೀವು ಈ ಯೋಜನೆಯ ವ್ಯಾಪ್ತಿಗೆ ಒಳಪಡೋದಿಲ್ಲ. ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಬಡ ಜನರಿಗಾಗಿ, ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರಿಗೆ ಮಾತ್ರ ಮಾಡಿರುವಂಥದ್ದು. ಹೀಗಾಗಿ ಯಾರು ಬಡವರಿದ್ದಾರೋ, ಯಾರು BPL ಕಾರ್ಡುದಾರರಿದ್ದಾರೋ ಅವರಿಗೆ ಅನ್ವಯ ಆಗುತ್ತೆ. ಇನ್ನು ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ಬಹು ಬೇಗ ಮದುವೆ ಆಗ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ತಾ ಇದ್ದಾರೆ. ಅಂಥವ್ರಿಗೆ ಅಂದರೆ 19 ವರ್ಷಕ್ಕಿಂತ ಕಡಿಮೆ ಇದ್ದವ್ರಿಗೆ ಸಿಗೋದಿಲ್ಲ. 19 ವರ್ಷ ಮೇಲಾಗಿರಬೇಕು, ಅವರು ಗರ್ಭಿಣಿಯಾಗಿರಬೇಕು, ಅದು ಕನ್ಫರ್ಮ್ ಆಗಿರಬೇಕು, ರಿಜಿಸ್ಟ್ರೇಷನ್ ಆಗಿರಬೇಕು. ಆಗ ಇದು ನಿಮಗೆ ಸಿಗುತ್ತೆ. ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡು, ಅಗತ್ಯವಾದಂತಹ ದಾಖಲೆಗಳೇನಿದೆ ಎಲ್ಲವೂ ಕೂಡ ಬೇಕಾಗುತ್ತೆ. ಇದಕ್ಕೆ ಅವರೇ ಇವರು ಅಂತ ಏನು ಇಲ್ಲಿ ಕ್ಯಾಸ್ಟ್ ವೈಸ್ ಏನೂ ಇಲ್ಲ. ಗರ್ಭಿಣಿ ಆಗಿರಬೇಕು ಮತ್ತು ಅವರ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಜಾಸ್ತಿ ಆಗಿರಬಾರ್ದು, ಮೀರಿರಬಾರ್ದು. ಇಷ್ಟು ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು, ಎಲಿಜಿಬಲ್ ಆಗಿದ್ದೀರಿ ಅಂತ ಅರ್ಥ. ಇನ್ನು ಮಗು ಹುಟ್ಟಿದ ಮೇಲೆ ಎಷ್ಟು ದಿನಕ್ಕೆ ಹಾಕಬೇಕು, ಮಗು ಹುಟ್ಟಿದ ತಕ್ಷಣ ಹಾಕ್ಬೋದು. ಅದರ ಪ್ರಮಾಣ ಪತ್ರ ಎಲ್ಲ ಬೇಕಲ್ಲ, ಜನನ ಪ್ರಮಾಣ ಪತ್ರ ತಗೊಂಡು ನಿಮಗೆ ಇದಕ್ಕೋಸ್ಕರ 270 ದಿನಗಳ ಕಾಲಾವಕಾಶ ಇರುತ್ತೆ. ಆ ದಿನದೊಳಗೆ ಹೋಗಿ ನೀವು ಅಗತ್ಯವಾದಂತಹ ದಾಖಲೆಗಳನ್ನು ತಗೊಂಡೋಗಿ ಆ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡಿದರೆ ಆ ಹಣ ನಿಮಗೆ ಬರುತ್ತೆ. ವೆಯ್ಟ್ ಮಾಡಬೇಕು ಸ್ವಲ್ಪ. ಯಾಕಂದರೆ ಸರ್ಕಾರದ ಯೋಜನೆಯಿಂದ ಹಣ ಬರುವಂಥದ್ದು ಅಷ್ಟು ಈಸಿ ಆಗಿರೋದಿಲ್ಲ, ಒಂದು ಸ್ವಲ್ಪ ಲೇಟಾಗೇ ಬರಬಹುದು. ಆದರೆ ಈ ಹಣ ನಿಮ್ಮ ಕೈ ಸೇರೋದಂತೂ ಪಕ್ಕ. ಇದು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥದ್ದು ಮಹಿಳೆಯರಿಗೆ, ಮಕ್ಕಳಿಗೋಸ್ಕರ ಅನುಕೂಲ ಆಗಲಿ ಅಂತ ಮೋದಿ ಸರ್ಕಾರ ಈ ರೀತಿಯಾದ ಸಹಾಯವನ್ನು ಮಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.